ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ಕಾಂಗ್ರೆಸ್ ನಿಷ್ಠೆಯ ಒಂದು ವಿಚಾರವಾಗಿ ಸುದ್ದಿ ಕೇಳಿ ಬರ್ತಾ ಇದೆ. ನಿಜಕ್ಕೂ ಕೂಡ ಅವರು ಪಕ್ಷಕ್ಕೆ ಎಷ್ಟು ಮಟ್ಟಿಗೆ ಒಂದು ಮಹತ್ವವನ್ನು ಕೊಡ್ತಾರೆ, ಎಷ್ಟು ಬೆಲೆಯನ್ನು ಕೊಡ್ತಾರೆ, ಪಕ್ಷಕ್ಕಾಗಿ ಅವರು ಯಾವ ರೀತಿಯಾಗಿ ನಿಂತುಕೊಂಡಿದ್ದಾರೆ ಅನ್ನೋದಕ್ಕೆ ಈ ಒಂದು ಸುದ್ದಿನೇ ಸಾಕ್ಷಿ ಅಂತ ಹೇಳ್ಬೋದು. ಯಾಕಂದ್ರೆ ಮಗನ ಒಂದು ಆಪರೇಷನ್ ಇತ್ತು, 8 ಗಂಟೆಗಳ ಕಾಲ ಸತತವಾಗಿ ಒಂದು ಆಪರೇಷನ್ ನಡೀತು. ಆ ಆಪರೇಷನ್ ನಡೀತಾ ಇದ್ರು ಕೂಡ ಗೊತ್ತಿದ್ರು ಕೂಡ ಅಲ್ಲಿ ಕರೆದ್ರು ಕೂಡ ಅವರು ಹೋಗಿಲ್ಲ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ಅವರು ನಿಷ್ಠೆಯಿಂದ ಇರೋ ಒಂದು ಕಾರಣಕ್ಕಾಗಿ ಮಗನಿಗೆ ಸತತ 8 ಗಂಟೆಗಳ ಕಾಲ ಆಪರೇಷನ್ ಇದ್ರೂ ಕೂಡ ದೆಹಲಿಯ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಅವರು. ಹಾಗಾದ್ರೆ ಈ ನಿರ್ಧಾರಕ್ಕೆ ಏನು ಕಾರಣ ಆಗಿರಬಹುದು ಅವರೇ ಹೇಳ್ಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಪುತ್ರ ಮಿಲಿಂದ್ ಖರ್ಗೆಗೆ ಅತ್ಯಂತ ಪ್ರಮುಖವಾದಂತಹ ಒಂದು ಆಪರೇಷನ್ ಸತತ 8 ಗಂಟೆಗಳ ಕಾಲದ್ದು. ಆದರೆ ಇದೆಲ್ಲವನ್ನೂ ಬಿಟ್ಟು ಕೂಡ ನನಗೆ ನನ್ನ ಕರ್ತವ್ಯವೇ ಮುಖ್ಯ, ನನ್ನ ಹೋರಾಟವೇ ಮುಖ್ಯ ಅಂತ ಹೇಳಿ ಖರ್ಗೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ನಿಜಕ್ಕೂ ಕೂಡ ಇದು ಒಂದು ರೀತಿಯಲ್ಲಿ ಖರ್ಗೆಯ ಒಂದು ನಿಷ್ಠೆಯನ್ನು ತೋರಿಸುತ್ತೆ. ಅವರು ಹೇಳ್ತಾರೆ, ನಿನ್ನೆ ಹಿಂದಿನ ಒಂದು ದಿನ ಏನಾಗಿತ್ತು, ಅವ್ರ ಮಗನಿಗೆ ಇತ್ತಂತೆ ಇದು ಆಪರೇಷನ್ನು. ವೈದ್ಯರು ಹೇಳ್ತಾರೆ, ಅವ್ರ ಕುಟುಂಬರು ಮಕ್ಕಳು ಎಲ್ಲರೂ ಕೂಡ ಕಾಲ್ ಮಾಡಿ ಕರೀತಾರೆ ಇಲ್ಲಿಗೆ ಬನ್ನಿ ಅಂತ ಹೇಳಿ. ಆದರೆ ನಾನು ಪ್ರತಿಭಟನೆಯಲ್ಲಿ ಭಾಗಿಯಾಗಲು ನಿರ್ಧರಿಸಿದ್ದೆ ಅಂತ ಖರ್ಗೆ ಹೇಳಿಕೊಂಡಿದ್ದಾರೆ ಈ ಒಂದು ವಿಚಾರದ ಬಗ್ಗೆ. ಯಾಕೆ ಅಂದರೆ ನೋಡಿ, ದೇಶವನ್ನು ರಕ್ಷಿಸುವಂತಹ ಒಂದು ಸೈನಿಕರು ಗಡಿಯಲ್ಲಿದ್ದಾರೆ, ಅವರು ತಮ್ಮ ಫ್ಯಾಮಿಲಿಯಿಂದ ದೂರ ಇರ್ತಾರೆ. ಖರ್ಗೆ ಹೇಳ್ತಾ ಇರುವಂಥ ಮಾತುಗಳು ಇವೆಲ್ಲವೂ ಕೂಡ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿ ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ. ಸೋನಿಯಾ ಗಾಂಧಿ ಈ ದೇಶಕ್ಕಾಗಿ ಎಲ್ಲವನ್ನೂ ಕೂಡ ತ್ಯಾಗ ಮಾಡಿದ್ದಾರೆ. ಹೀಗಿರುವಾಗ ನಾನು ದೆಹಲಿಯನ್ನು ಬಿಟ್ಟು ಹೋಗಬೇಕಾ? ಅವರು ಯೋಚನೆ ಮಾಡಿದ್ರಂತೆ, ಸಂಸತ್ತು ಮತ್ತು ಈ ಒಂದು ದೊಡ್ಡ ರ್ಯಾಲಿಯನ್ನು ಬಿಟ್ಟು ಹೋಗಬೇಕಾ, ನನ್ನ ಮಗನನ್ನು ನಾನು ಭೇಟಿ ಮಾಡಬೇಕೆ ಅಂತ ಅವರು ಯೋಚನೆ ಮಾಡ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರನ್ನಾಗಿ ಅವರನ್ನ ಸುಮ್ಮನೆ ಕಾಂಗ್ರೆಸ್ ನೇಮಕ ಮಾಡಲಿಲ್ಲ, ಅವರ ಈ ಒಂದು ನಿಷ್ಠೆಯನ್ನು ನೋಡಿನೇ ಮಾಡದಂತೆ ಕಾಣ್ತಾ ಇದೆ. ಅದು ಈಗ ಮತ್ತೊಮ್ಮೆ ಸಾಬೀತಾಗ್ತಾ ಇದೆ. ಮಗನು ಕಷ್ಟದಲ್ಲಿದ್ದರು, ಆಸ್ಪತ್ರೆಯಲ್ಲಿದ್ದರು, ದೊಡ್ಡ ಮಟ್ಟದ ಒಂದು ಆಪರೇಷನ್ ನಡೀತಾ ಇದ್ರೂ ಕೂಡ ಇವರು ಅಲ್ಲಿಗೆ ಹೋಗೋಕೆ ನಿರ್ಧಾರವನ್ನು ಮಾಡಲಿಲ್ಲ. ನನಗೆ ಪಕ್ಷವೇ ಮುಖ್ಯ ಅಂತ ಹೇಳಿ ಪಕ್ಷದ ಒಂದು ಪ್ರತಿಭಟನೆಗಾಗಿ ಬಂದರು, ಪ್ರತಿಭಟನೆಯಲ್ಲಿ ಭಾಗಿಯಾದರು. ಇದು ಪ್ರಿಯಾಂಕ್ ಖರ್ಗೆಯವರ ತಂದೆಯಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆಯವರ ಒಂದು ನಡೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿಜಕ್ಕೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಇಷ್ಟು ವರ್ಷಗಳ ಕಾಲ ಏನು ದುಡಿದಿದ್ದೀನಿ, ಯಾವ ರೀತಿಯಾಗಿ ನಡೆದುಕೊಂಡು ಬಂದಿದ್ದೀನಿ, ಹೆಂಗೆ ಇದ್ದೀನಿ ಅಂತ ಹೇಳಿ ಈಗ ಮತ್ತೊಮ್ಮೆ ತೋರಿಸ್ತಾ ಇದ್ದಾರೆ. ಕೆಲವೊಬ್ಬರು ಇವ್ರ ಬಗ್ಗೆ ಎಐಸಿಸಿ ಅಧ್ಯಕ್ಷ ಆಗಿ ಇವರು ಏನೂ ಮಾಡಿಲ್ಲ ಹಾಗೆ ಈಗ ಅಂತ ಟೀಕೆ ಮಾಡ್ಬೋದು. ಆ ಟೀಕೆಗಳು ಏನೇ ಇದ್ದರೂ ಕೂಡ ನೋಡಿ, ಅವರು ಪಕ್ಷಕ್ಕೆ ಯಾವ ರೀತಿಯಾಗಿ ನಡೆದುಕೊಳ್ತಾರೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ. ಮತ್ತು ನಡೆದುಕೊಂಡಿದ್ದಕ್ಕೆ ಏನು ಸಿಕ್ತು, ಅವರಿಗೆ ಯಾವ ಸ್ಥಾನದಲ್ಲಿ ಕಾಂಗ್ರೆಸ್ ಅವರನ್ನು ಕೂರಿಸಿದೆ ಅನ್ನೋದಕ್ಕೂ ಕೂಡ ಇದೊಂದು ಸಾಕ್ಷಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರ ಮಗನಿಗೆ ಆಪರೇಷನ್ ಇದ್ರೂ ಕೂಡ ನಾನು ಅಲ್ಲಿಗೆ ಹೋಗೋದು ಬೇಡ, ಎಲ್ಲವನ್ನೂ ಯೋಚಿಸ್ತೀನಿ. ಯಾಕಂದರೆ ದೇಶದ ಬಗ್ಗೆ ಯೋಚಿಸ್ತೀನಿ, ದೇಶಕ್ಕಾಗಿ ಸೈನಿಕರೇನು ಮಾಡ್ತಾ ಇದ್ದಾರೆ ಆ ರೀತಿಯಾಗಿ ನಾನು ಯೋಚನೆ ಮಾಡ್ತೀನಿ. ಅದೇ ರೀತಿಯಾಗಿ ನಾನು ಪಕ್ಷಕ್ಕೆ, ನನ್ನ ಪಕ್ಷಕ್ಕೆ ಎಷ್ಟು ಆಗುತ್ತೋ ಅಷ್ಟು ನಾನು ನಿಂತ್ಕೊಳ್ಬೇಕು, ನಿಷ್ಠೆಯನ್ನು ತೋರಿಸಬೇಕು, ಪಕ್ಷಕ್ಕಾಗಿ ಕೆಲಸವನ್ನು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆ ಒಂದು ಮನಸ್ಥಿತಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ನಡ್ಕೊಂಡಿದ್ದಾರೆ. ನಿಜಕ್ಕೂ ಕೂಡ ಎಲ್ಲರೂ ಇದಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ಕಾಂಗ್ರೆಸ್ ಪಕ್ಷದ ಮೇಲಿರುವಂತಹ ಪ್ರೀತಿ, ನಿಷ್ಠೆ ಎಲ್ಲವೂ ಕೂಡ ಈಗ ಮತ್ತೊಮ್ಮೆ ಸಾಬೀತಾಗ್ತಾ ಇದೆ. ದೆಹಲಿಯಲ್ಲಿ ಏನು ಪ್ರತಿಭಟನೆ ನಡೀತಾ ಇತ್ತು ವೋಟ್ ಚೋರಿಯ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗ ಆ ಒಂದು ದೊಡ್ಡ ರ್ಯಾಲಿಯಲ್ಲಿ ನಾನು ಭಾಗಿಯಾಗಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ರು ಅವರು. ಯಾಕಂದರೆ ಕುಟುಂಬದವರು ಕರೀತಾರೆ, ಅವರ ಪುತ್ರ ಮಿಲಿಂದ್ ಖರ್ಗೆ ಅವರಿಗೆ ಒಂದು ದೊಡ್ಡದಾದಂತಹ ಒಂದು ಆಪರೇಷನ್, 8 ಗಂಟೆಗಳ ಕಾಲ ಆಪರೇಷನ್ ಅಂದರೆ ನೀವೇ ಯೋಚನೆ ಮಾಡಿ ಹೆಂಗಿರ್ಬೋದು, ಅದು ಯಾವ ವಿಚಾರವಾಗಿ ಆಗಿರ್ಬೋದು ಅಂತ. ಅಂತಹ ಒಂದು ದೊಡ್ಡ ಆಪರೇಷನ್ ಇದ್ರೂ ಕೂಡ ಒಬ್ಬ ತಂದೆಯಾಗಿ ಯೋಚನೆ ಮಾಡದೆ ಅವರು ಒಬ್ಬ ರಾಜಕೀಯ ನಾಯಕನಾಗಿ ಕಾಂಗ್ರೆಸ್ ಪಕ್ಷದ ಎಐಸಿಸಿ ಅಧ್ಯಕ್ಷನಾಗಿ ಯೋಚನೆ ಮಾಡಿದ್ದಾರೆ. ಈ ಒಂದು ರ್ಯಾಲಿಯಲ್ಲಿ ನಾನು ಇರಲೇಬೇಕು ಅಂತ ಹೇಳಿ ಹೋಗ್ಬಿಟ್ಟಿದ್ದಾರೆ. ಕುಟುಂಬದವರು, ಆಪ್ತರು, ಮಕ್ಕಳು ಎಲ್ಲರೂ ಕೂಡ ಬನ್ನಿ ಅಂತ ಕರೆದು ಕೂಡ ಅವರು ಹೋಗ್ಲಿ, ಇಲ್ಲ ನಾನು ಹೋರಾಟಕ್ಕೆ ಹೋಗೋದೇ ಸೂಕ್ತ, ದೇಶಕ್ಕಾಗಿ ಯಾರ್ಯಾರು ಏನೇನೋ ಮಾಡ್ತಿರುವಾಗ ನಾನು ನನ್ನ ಪಕ್ಷಕ್ಕೆ ಈ ರೀತಿಯಾಗಿ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಹೇಳಿದ್ದಾರೆ. ವೈದ್ಯರು ಕೂಡ ಬಂದರು, ಮಕ್ಕಳು ಕೂಡ ಹೇಳಿದರು, ಕುಟುಂಬದವರು ಕೂಡ ಕಾಲ್ ಮಾಡಿದ್ರು, ಎಲ್ಲರೂ ಕೂಡ ನನ್ನ ಬಾ ಅಂತ ಕರೆದ್ರು. ಆದರೆ ನಾನು ಯೋಚನೆ ಮಾಡಿದ್ದು ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕು, ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠವಾಗಿರಬೇಕು ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಅವರ ಒಂದು ನಿಷ್ಠೆಯನ್ನು ಮತ್ತೊಮ್ಮೆ ತೋರಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.